TV9 ಡಿಜಿಟಲ್ಗೆ ಸ್ವಾಗತ. ನಾನು ವಿನಯ್ ಕುಮಾರ್ ಕಾಶಪ್ಪನವರು. ಸಾಮಾನ್ಯವಾಗಿ ಕುಟುಂಬಗಳ ಜೊತೆಗೆ ಅದರಲ್ಲೂ ವೀಕೆಂಡ್ ಟೈಮಲ್ಲಿ ನಾವು ಈ ಹೋಟ್ಲುಗಳು ರೆಸ್ಟೋರೆಂಟ್ಗಳಿಗಿಂತ ಕ್ಲಬ್ಗಳಿಗೆ ಹೆಚ್ಚು ಆದ್ಯತೆ ಕೊಡ್ತೀವಿ. ಒಂದಿಷ್ಟು ಆ್ಯಕ್ಟಿವಿಟೀಸ್ ಇರುತ್ತೆ. ಕುಟುಂಬ ಸಮೇತವಾಗಿ ಹೋಗಿ ಆಹಾರವನ್ನು ಸೇವನೆ ಮಾಡ್ಬೋದು ಅನ್ನೋಂಥ ಆಸೆ ಆಕಾಂಕ್ಷೆಗಳ ಜೊತೆಗೆ ಕುಟುಂಬದ ಜೊತೆಗೆ ಒಂದಿಷ್ಟು ಕ್ಷಣವನ್ನು ಕಳಿಬೇಕು ಅನ್ನೋಂಥ ಕಾರಣಕ್ಕಾಗಿ ನಾವು ಈ ಕ್ಲಬ್ಗಳಿಗೆ ಹೋದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ನಿಮಗೆ ಸ್ವಚ್ಛವಾದಂಥ ವಾತಾವರಣ ಸಿಗ್ತಾ ಇದೆನಾ, ಉತ್ತಮವಾದ ಆಹಾರಗಳನ್ನು ಈ ಕ್ಲಬ್ಗಳು ಕೊಡ್ತಾ ಇದ್ದಾವಾ, ಸಾಕಷ್ಟು ಆರೋಪಗಳಿತ್ತು ಈ ಕ್ಲಬ್ಗಳ ಮೇಲೆ. ಹೀಗಾಗಿ ಸಾಕಷ್ಟು ದೂರುಗಳು ಬಂದ ಬಳಿಕ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ನಿನ್ನೆ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಪ್ರಮುಖವಾಗಿ ಕಾರ್ಯಚಟುವಟಿಕೆಗಳನ್ನು ಶುರು ಮಾಡಿದೆ. ಅದರಲ್ಲೂ ಆರಂಭಿಕ ಹಂತದಲ್ಲಿ ಬೆಂಗಳೂರಿನ 10 ಪ್ರಮುಖ ಕ್ಲಬ್ಗಳ ಮೇಲೆ ದಾಳಿಯನ್ನು ಮಾಡಿದೆ. ಈ FDA ಅಧಿಕಾರಿಗಳು ಕ್ಲಬ್ಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ತುಂಬ ಆಶ್ಚರ್ಯಕರ ಮತ್ತು ಶಾಕಿಂಗ್ ಅನ್ನುವಂತಹ ಕೆಲವೊಂದಿಷ್ಟು ಅಂಶಗಳು ಪತ್ತೆಯಾಗಿದೆ. ಪ್ರಮುಖವಾಗಿ ಅವೆಲ್ಲ ಕ್ಲಬ್ಗಳ ಮೇಲೆ ದಾಳಿ ಆಗಿದೆ ಅಂದರೆ ಪ್ರತಿಷ್ಠಿತವಾಗಿ ಕರೆಸಿಕೊಳ್ಳುವಂಥ ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, ವಿಜಯನಗರದಲ್ಲಿರುವಂಥ ವಿಜಯನಗರ ಕ್ಲಬ್, ಮಹಾಲಕ್ಷ್ಮಿ ಲೇಔಟ್ನ ಕ್ಲಬ್, ಜೊತೆಗೆ KACA ಕ್ಲಬ್ ಸೇರಿದಂತೆ 10ಕ್ಕೂ ಹೆಚ್ಚು ಕ್ಲಬ್ಗಳ ಮೇಲೆ ದಾಳಿಯನ್ನು ಮಾಡ್ತಾರೆ. ಅವರ ಕಿಚನ್ ಒಳಗಡೆ ಹೋಗಿ ಪರಿಶೀಲನೆ ಮಾಡಿದಾಗ ಬೌರಿಂಗ್ ಕ್ಲಬ್ನಲ್ಲಿ ಜಿರಳೆ ಸೇರಿದಂತೆ ಅನೇಕ ಹುಳಗಳ ಓಡಾಟ ಸಂಚಾರ ಇರುವಂಥದ್ದು, ಜೊತೆಗೆ ಫೆಸ್ಟ್ ಕಂಟ್ರೋಲ್ ಮಾಡದೇ ಇರುವಂಥದ್ದು, ಕಿಚನ್ಗಳಲ್ಲಿ ಸ್ವಚ್ಛತೆ ಇಲ್ಲದೆ ಇರುವಂಥದ್ದು, ಆಹಾರಗಳನ್ನು ತಯಾರಿಕೆ ವೇಳೆಯಲ್ಲಿ ಪ್ಲಾಸ್ಟಿಕ್ಗಳನ್ನು ಬಳಕೆ ಮಾಡಿಕೊಳ್ಳುವಂಥದ್ದು, ಮೈಕ್ರೋ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಿಕೊಂಡು ಆಹಾರವನ್ನು ಸಂರಕ್ಷಿಸುವಂಥದ್ದು, ಆಹಾರ ತಯಾರಿಕೆಗೆ ಬಳಸಿಕೊಳ್ಳುವಂಥದ್ದು, ಕುಡಿಯೋ ನೀರಿನ ವ್ಯವಸ್ಥೆಗೆ ವ್ಯವಸ್ಥಿತವಾದಂಥ ಕ್ರಮಗಳನ್ನು ತೆಗೆದುಕೊಳ್ಳದೇ ಇರುವಂಥದ್ದು, ಕಿಚನ್ನ ಒಳಭಾಗದಲ್ಲಿ ಸ್ವಚ್ಛತೆ ಇಲ್ಲದೆ ಇರುವಂಥದ್ದು, ಪ್ರಮುಖವಾಗಿ ಗ್ರಾಹಕರಿಗೆ ಕೊಡುವ ಆಹಾರವನ್ನು ಸರಬರಾಜು ಮಾಡುವ ನಿಟ್ಟಿನಲ್ಲಿ ತೆಗೆದುಕೊಳ್ಳಬೇಕಾಗಿರುವಂತಹ ಸಾಮಾನ್ಯ ಮಾನದಂಡಗಳನ್ನು ಫಾಲೋ ಮಾಡದೇ ಇರುವಂಥದ್ದು, ಈ ರೀತಿಯಾಗಿ ಹಲವು ನಿಯಮಗಳು ಈ ಕ್ಲಬ್ಗಳಲ್ಲಿ ಉಲ್ಲಂಘನೆ ಆಗಿದೆ. ಇಂತಹ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಈ ರೀತಿಯಾಗಿ ನಿಯಮ ಉಲ್ಲಂಘನೆ ಆಗ್ತಾ ಇದೆ ಅಂದರೆ ಜನಸಾಮಾನ್ಯರು ಇನ್ನು ಎಲ್ಲಿ ಹೋಗಿ ಸ್ವಚ್ಛತೆಯನ್ನು ಹುಡುಕಬೇಕು, ಯಾವ ಕ್ಲಬ್ಗಳಿಗೆ ಹೋಗಿ ಉತ್ತಮವಾದ ಆಹಾರವನ್ನು ಸೇವನೆ ಮಾಡಬೇಕು, ಯಾವ ಹೋಟೆಲ್ಗಳಿಗೆ ಹೋಗಿ ಆಹಾರವನ್ನು ನಿರ್ಭೀತವಾಗಿ ಸೇವನೆ ಮಾಡಬೇಕು, ನಿಜಕ್ಕೂ ಕೂಡ ಇದೊಂದು ಯಕ್ಷ ಪ್ರಶ್ನೆ ಆಗಿದೆ. ಹೀಗಾಗಿ ಇವತ್ತು ಆಹಾರ ಮತ್ತು ಸುರಕ್ಷತಾ ಗುಣಮಟ್ಟ ಇಲಾಖೆ ಏನಿದೆಯಲ್ಲ, ಇಂತಹ ಕೆಲವೊಂದಿಷ್ಟು ಕ್ಲಬ್ಗಳಿಗೆ ಚಾಟಿಯನ್ನು ಬೀಸಿದೆ. ಅದರಲ್ಲೂ ಪ್ರಮುಖವಾಗಿ ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, ವಿಜಯನಗರದ ಕ್ಲಬ್ಗಳಿಗೆ ಒಂದಿಷ್ಟು ತಪಾಸಣೆಗೂ ಕೂಡ ಮಾಡಿದ ಬಳಿಕ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಇವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಂದಿನ ಕೆಲ ದಿನಗಳಲ್ಲಿ 15 ದಿನಗಳಲ್ಲಿ ಕೇವಲ ಈ ಕ್ಲಬ್ಗಳಷ್ಟೇ ಇಲ್ಲ, ಈ ಪ್ರತಿಷ್ಠಿತ ಹೋಟ್ಲುಗಳಾಗಿರ್ಬೋದು, ರೆಸ್ಟೋರೆಂಟ್ಗಳಾಗಿರ್ಬೋದು, ಈ ಆಹಾರ ಮತ್ತು ಸುರಕ್ಷತಾ ಗುಣಮಟ್ಟ ಇಲಾಖೆ ವ್ಯಾಪ್ತಿಗೆ ಬರುವಂಥ ಕಿಚನ್ಗಳೇನಿದಾವಲ್ಲ, ಇವು ಒಂದಿಷ್ಟು ಮಾನದಂಡಗಳನ್ನು ಅಡ್ವೈಸರಿಯನ್ನು ಕೊಟ್ಟಿದ್ದಾರೆ. ಏನೇನೆಲ್ಲ ಅಡ್ವೈಸರಿಗಳನ್ನು ಫಾಲೋ ಮಾಡಬೇಕು ಅನ್ನೋಂಥ ಸೂಚನೆಗಳನ್ನು ಸುತ್ತೋಲೆಯನ್ನು ಕೂಡ ಕೊಟ್ಟಿದ್ದಾರೆ. ಅವುಗಳನ್ನು ಫಾಲೋ ಮಾಡಬೇಕು. ನೀವು ಕುಡಿಯೋ ನೀರಿಂದ ಹಿಡಿದು ಗ್ರಾಹಕರಿಗೆ ತಲುಪಿಸುವಂಥ ಒಂದು ತಟ್ಟೆಯಿಂದ ಹಿಡಿದು ಕೊಡುವ ಆಹಾರದವರೆಗೂ ಕೂಡ ನೀವು ಸ್ವಚ್ಛತೆ ಇರಬೇಕು, ಶುದ್ಧವಾಗಿರಬೇಕು, ಗುಣಮಟ್ಟವನ್ನು ಕಾಪಾಡ್ಕೊಳ್ಬೇಕು. ದುಡ್ಡು ಕೊಟ್ಟು ಬಂದಿರುವಂಥ ಗ್ರಾಹಕರಿಗೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಆಗಬಾರ್ದು, ಮೋಸ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಇಂತಹ ಒಂದು ಟಫ್ ರೂಲ್ಸ್ಗೆ ಮುಂದಾಗಿದ್ದಾರೆ. ತಪ್ಪು ಮಾಡುವಂತಹ ಕಿಚನ್ ಮಾಲೀಕರಿಗೂ ಕೂಡ ನೋಟಿಸ್ ಕೊಟ್ಟು ದಂಡ ಹಾಕೋದಕ್ಕೂ ಕೂಡ ಮುಂದಾಗಿರುವಂಥದ್ದು.